ಹನುಮಂತನ ಕುಟುಂಬದವರಿಗೆ ಅಶ್ವಿನಿ ಮೇಡಮ್ ಅವರು ಕಾಲ್ ಮಾಡಿದ್ದಾರೆ, ಮಾತನಾಡಿಸಿದ್ದಾರೆ, ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ ಅಂತ ಕೂಡ ಈಗ ಮಾಹಿತಿ ತಿಳಿದು ಬಂದಿದೆ. ಯಾಕೆಂದರೆ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ನ ಫಾಲೋ ಮಾಡ್ತಾರೆ. ಅಂದರೆ ಕೆಲವೊಂದಿಷ್ಟು ಪ್ರೋಮೋಸ್ಗಳು, ಕೆಲವೊಂದಿಷ್ಟು ತುಣುಗಳನ್ನು ನೋಡ್ತಾರೆ. ಯಾಕೆಂದರೆ ಸೆಲೆಬ್ರಿಟೀಸ್ಗಳು ಕೂಡ ಅಷ್ಟೇ ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಜನ ಈಗಾಗಲೇ ಸಪೋರ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಕಿರುತೆರೆಯ ಕಲಾವಿದರು, ಸಿನಿಮಾ ರಂಗದವರು ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಅಂತ ವಿಡಿಯೋವನ್ನು ಸಹ ಮಾಡಿ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಹನುಮಂತನಿಗೆ ಬೆಸ್ಟ್ ವಿಶೇಷನ ತಿಳಿಸಿದ್ದಾರೆ. ಹನುಮಂತು ಚೆನ್ನಾಗಿ ಆಡ್ತಿದ್ದಾರೆ. ಯಾಕೆಂದರೆ ಅವರ ಹಾಡುಗಳನ್ನೆಲ್ಲ ಸರಿಗಮಪ ಶೋ ಬರುವಂಥ ಟೈಮ್ನಲ್ಲೆಲ್ಲ ಕೇಳಿದರು. ಸುಮಾರು ಒಂದು 5-6 ವರ್ಷಗಳಿಂದ ಹನುಮಂತು ಇದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸರಿಗಮಪ ಬಳಿಕ ಒಂದು ದೊಡ್ಡ ರಿಯಾಲಿಟಿ ಶೋ ಸಿಕ್ಕಿದೆ, ಅದುವೇ ಬಿಗ್ ಬಾಸ್ ಅಂತ. ಸೊ ನೋಡೋಣ ಏನಾಗುತ್ತೆ. ನಿಜಕ್ಕೂ ಕೂಡ ಹನುಮಂತಿಗೆ ಟ್ರೋಫಿ ಸಿಗುತ್ತಾ, ಕಪ್ಪನ್ನು ತಮ್ಮದಾಗಿಸ್ಕೊಳ್ತಾರ. ಈ ಸಲ ಕಪ್ ನಮ್ಮದೇ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ನೋಡಬೇಕು. ಹನುಮಂತು ತಂದೆಗೆ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸಿ ವಿಶೇಷಗಳನ್ನು ತಿಳಿಸಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಮಾತನಾಡಿಸಿದ್ದಾರೆ ಅಂತ ಹೇಳ್ಬೋದು. ಸರಳತೆಗೆ ಇನ್ನೊಂದು ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರೇ ಅಪ್ಪು ಅವರು. ಅಪ್ಪು ಅವರ ಪತ್ನಿ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಸರಳ ಜೀವಿ. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿ ಬದುಕುತ್ತಾರೆ. ಅದನ್ನ ಪ್ರತಿಯೊಬ್ಬರು ಕೂಡ ಇನ್ಸ್ಪೈರ್ ಆಗಿ ತಗೋಬೇಕಾಗುತ್ತೆ. ಹನುಮಂತು ತಂದೆ ತಾಯಿ ಕೂಡ ಅಷ್ಟೇ ಮುಗ್ಧರು. ಅವ್ರಿಗೆ ಹಳ್ಳಿ ಬಿಟ್ಟರೆ ಬೇರೇನೂ ಕೂಡ ಗೊತ್ತಿಲ್ಲ. ಸಿಟಿಗೆ ಬರ್ತಾರೆ ಅವಾಗ ಅಷ್ಟೇನೆ. ಅಂದರೆ ಮಗನ ವಿಚಾರಕ್ಕಾಗಿ ಬಿಟ್ಟರೆ ಬರೋದಿಲ್ಲ. ಕುರಿ ಕಾಯುವುದೇ ಅವರ ಒಂದು ಕಾಯಕ. ಈಗ ವಿಶೇಷನ ತಿಳಿಸಿದ್ದಾರೆ ಹನುಮಂತು ಅವರ ತಂದೆ ತಾಯಿಗೆ. ಬಹಳಷ್ಟು ಖುಷಿ ಇದೆ. ಈ ರೀತಿ ದೊಡ್ಡವರೆಲ್ಲ ಕರೆ ಮಾಡುವಂಥದ್ದು, ಮೀಟ್ ಮಾಡೋದು ಎಲ್ಲವನ್ನೂ ಕೂಡ ಮಾಡ್ತಿರುವಂಥ ಕಾರಣ.